ಇನ್ನು ಬಿಜೆಪಿ ಪ್ರತಿಭಟನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಇವರು ಮಾಡ್ತಾ ಇರೋ ಹೋರಾಟ ಬಿಜೆಪಿ ಒಳಗಡೆ ಹೋರಾಟ ಮಾಡಲಿ, ನಾವೇನು ಉತ್ತರ ಕೊಡಬೇಕು ಕೊಡ್ತೀವಿ, ಎಲ್ಲದಕ್ಕೂ ಸಿದ್ಧರಾಗಿದ್ದೀವಿ, ನಾವೆಲ್ಲವನ್ನ ತೆರೆದಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಬಿಜೆಪಿಯವರು ಸದನದ ಒಳಗೆ ಹೊರಗೆ ಪ್ರೊಟೆಸ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಮಾಡಲಿ ಬಿಡಿ, ಪ್ರೊಟೆಸ್ಟ್ ಮಾಡಲಿ, ಸದನದಲ್ಲಿ ನಾವೆಲ್ಲದಕ್ಕೂ ಉತ್ತರ ಕೊಡ್ತೀವಿ, ನಾವೆಲ್ಲದಕ್ಕೂ ಸಿದ್ಧರಾಗಿದ್ದೀವಿ, ನಾವು ಎಲ್ಲ ವಿಚಾರವನ್ನು ತೆರೆದಿಡ್ತೀವಿ ಅಂತ ಹೇಳಿದ್ದಾರೆ. ಹೊರ ಯಾಕ್ರಿ, ಒಳಗಡೆನೆ ಮಾಡ್ಲಿ ರೀ, ಹೊರ ಯಾಕೆ ಒಳಗಡೆನೆ ಮಾಡ್ಲಿ, ಅವ್ರು ಏನು ಮಾತಾಡಬೇಕು ಮಾತಾಡಲಿ, ನಾವೇನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ. ಸಿದ್ಧ ಅಲ್ಲ, ನಮಗೂ ಗೊತ್ತಿದೆ, ನಾವೆಲ್ಲ ಒಂದೊಂದೇ ಬಿಚ್ಚೋದು ನಮ್ಗೆ ಗೊತ್ತಿದೆ. ಹೊರ ಯಾಕ್ರಿ, ಒಳಗಡೆನೆ ಮಾಡ್ಲಿ ರೀ, ಹೊರ ಯಾಕೆ ಒಳಗಡೆನೆ ಮಾಡ್ಲಿ, ಅವ್ರು ಏನು ಮಾತಾಡಬೇಕು ಮಾತಾಡಲಿ, ನಾವೇನು ಉತ್ತರ ಕೊಡಬೇಕು ನಾವು ಉತ್ತರ ಕೊಡ್ತೀವಿ. ಸಿದ್ಧ ಅಲ್ಲ, ನಮಗೂ ಗೊತ್ತಿದೆ, ನಾವೆಲ್ಲ ಒಂದೊಂದೇ ಬಿಚ್ಚೋದು ನಮ್ಗೆ ಗೊತ್ತಿದೆ. ಸೊ ಇದು ಕೂಡ ನಾವು ಹೇಳ್ತಾ ಇದ್ವಿ, ಯಾವ ರೀತಿ ಇವರು ತಯಾರಿ ಮಾಡ್ಕೊಂಡಿದ್ದಾರೆ ಅಂದರೆ ಬಿಜೆಪಿ JDS ಅಧಿಕಾರಾವಧಿಯಲ್ಲಿ ಆಗೇನು ಮೂಡಾದಲ್ಲಿ ಸೈಟ್ ಹಂಚಿಕೆ ಆಗಿತ್ತು ಅದು, ಮತ್ತು ದೇವರಾಜ ಅರಸು ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಭ್ರಷ್ಟಾಚಾರ, ಶಿವಮೊಗ್ಗದಲ್ಲಿ ನಗರ ಸಭೆಯಿಂದ ಹಂಚಿಕೆ ಆಗಿರೋ ಸೈಟ್ ವಿಚಾರ, ಅದು ನಮ್ಮ ಹತ್ರನೂ ಇದೆ, ನಾವು ಕೂಡ ಅದೆಲ್ಲ ತೆರೆದಿಡ್ತೀವಿ ಅಂತ ಇವರ ಮಾತು.